ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕೌಶಿಕ್ ಗೌಡ್ರು ರಾಮನಗರ ಹಾಮಾಗ್ನಿಂದಾಗಿ ಮಾತಾಡ್ತಾ ಇದ್ದೀನಿ. ಇವತ್ತು ಯಾವ ವಿಚಾರ ಮಾತಾಡ್ತಾ ಇದ್ದೀರಪ್ಪ ಅಂದರೆ ಬಜಾಜ್ ಫೈನಾನ್ಸ್ಗಳ ವಿಚಾರ ಮಾತಾಡ್ತಾ ಇದ್ದೀವಿ. ಇವತ್ತೇನಪ್ಪ ಬಜಾಜ್ ಫೈನಾನ್ಸ್ ವಿಚಾರ ಅಂತಂದರೆ, ಎಲ್ಲರಿಗೂ ನೀವು ತಿಳಿದಿರಂಗೆ ಬಜಾಜ್ ಫೈನಾನ್ಸಲ್ಲಿ ನಡೀತಾ ಇರೋಂಥ ಮೋಸಗಳು, ಕೋಟಿ ಕೋಟಿ ಬಜಾಜ್ ಫೈನಾನ್ಸ್ ಲೂಟಿ ಮಾಡ್ತಕ್ಕಂಥದ್ದು, ಕೋಟಿ ಕೋಟಿ ಬಜಾಜ್ ಫೈನಾನ್ಸ್ ಸಾಲದ ರೀತಿಯಲ್ಲಿ ಹಣಕಾಸು ವಿಚಾರದಲ್ಲಿ ಲೂಟಿ ಮಾಡ್ತಕ್ಕಂಥದ್ದು. ಏನಪ್ಪ ವಿಶೇಷತೆ ಅಂತಂದರೆ, ಬಜಾಜ್ ಫೈನಾನ್ಸ್ ಅನ್ನೋದು ಒಂದು ಹೆಸರಿಗಷ್ಟೇ ಬಜಾಜ್ ಫೈನಾನ್ಸ್, ಆದರೆ ಅಲ್ಲಿ ನಡೀತಕ್ಕಂಥದ್ದೆಲ್ಲ ಮೋಸದ ಫೈನಾನ್ಸ್ ಆಗಿದೆ. ಇವತ್ತು ಮೋಸದ ಫೈನಾನ್ಸ್ ಅಂತ ನೀವೆಲ್ಲ ಅಂದ್ಕೊಂಡಿರ್ಬೋದು. ಇವತ್ತು ಅದೇ ಬಜಾಜ್ ಫೈನಾನ್ಸಲ್ಲಿ ಮಾಹಿತಿ ಏನು RBI ರೂಲ್ಸ್ನ ಬ್ರೇಕ್ ಮಾಡುತ್ತಾ, ಯಾವುದೇ ರೀತಿ RBI ರೂಲ್ಸ್ ಅದು ಯಾವುದೇ ರೀತಿ ಬಜಾಜ್ ಫೈನಾನ್ಸು ಆ ರೀತಿ ನಡ್ಕೋತಾ ಇಲ್ಲ. ಯಾಕಪ್ಪ? ಉದಾಹರಣೆಗೆ ಇದು 1 ಲಕ್ಷ, 2 ಲಕ್ಷ, 3 ಲಕ್ಷ, ಒಂದು 50,000 ಲೋನ್ ತೊಗೊಂಡಿರ್ತೀರಿ, ಇಲ್ಲ ಪ್ರಾಡಕ್ಟ್ ತೊಗೊಂಡಿರ್ತೀರಿ. ಆ ಪ್ರಾಡಕ್ಟ್ ತೊಗೊಂಡಿರ್ತಕ್ಕಂಥದ್ದನ್ನು ಮಂತ್ಲಿ EMI ಅನ್ನೋದು ಇರುತ್ತಲ್ವ ನಿಮಗೆಲ್ಲ, ಆ ಮಂತ್ಲಿ EMIನ ತಿಂಗಳು ಕಟ್ಟಾಗಬೇಕಾಗಿರೋ ಸಂದರ್ಭದಲ್ಲಿ ಬಜಾಜ್ ಫೈನಾನ್ಸ್ ಏನು ಮಾಡ್ತಿದ್ದಾರೆ, ಕರೆಕ್ಟ್ ಟೈಮ್ ಇವತ್ತು 12ನೇ ತಾರೀಕು 10ನೇ ತಾರೀಕು ಒಬ್ಬರು EMI ಇರ್ತದೆ. ಆ EMIನ ಕಟ್ ಮಾಡಬೇಕಾದ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಅಕೌಂಟಲ್ಲಿ ದುಡ್ಡಿದ್ರೂ ಸಹ ಒಂದೊಂದು ಟೈಮು ಸರ್ವರ್ ಡೌನು, ಆ ಡೌನು, ಈ ಡೌನು ಅಂತ ಕತೆಗಳು ಓದ್ಕೊಂಡು ಕಟ್ ಮಾಡ್ಕೊಳ್ಳಲ್ಲ. ಅದಾದ ಮೇಲೆ ನಾವೇನು ಮಾಡ್ತೀರಪ್ಪ, ಏನೋ ಅಕೌಂಟಲ್ಲಿ ಕಟ್ಟಾಗಲಿಲ್ಲ ಅಂತ ಅಂದ್ಕೊಂಡು ಬ್ಯಾಂಕ್ಗೆ ದುಡ್ಡು ಕಟ್ಟಕ್ಕೆ ಹೋಗ್ತೀವಿ ಬಜಾಜ್ ಫೈನಾನ್ಸ್ಗೆ. ಅಲ್ಲೂ ಅವರು ಸಹ ಕಟ್ಟಿಸ್ಕೊಳ್ಳಲ್ಲ. ಯಾಕೆಂದರೆ ಏನು ಹೇಳ್ತಾರೆ, 5ನೇ ತಾರೀಕುವರೆಗೂ ಟೈಮ್ ಇದೆ ಸರ್, 5ನೇ ತಾರೀಕು ಇನ್ನೊಂದು ಚಾನ್ಸ್ ಕೊಡ್ತೀವಿ, ಅವಾಗ ಕಟ್ಟಿ ಅಂತ ಹೇಳ್ತಾರೆ. ಆಯಿತಪ್ಪ, ಇವಾಗ ನೀವು ಇಲ್ಲಿ ಕಟ್ಟಿಸ್ಕೊಳ್ಳೋದಿಲ್ಲ, 5ನೇ ತಾರೀಕುವರೆಗೂ ನೀವು ಟೈಮ್ ಇರ್ತದೆ ಅಂತ ಹೇಳ್ತೀರಿ. 5ನೇ ತಾರೀಕುವರೆಗೂ ಟೈಮ್ ಇದ್ದ ಮೇಲೆ ನೀವು ಯಾಕೆ 500 ರೂಪಾಯಿ ಚೆಕ್ ಪೋಸ್ ಅಂತ ಹೇಳಿ ಟ್ಯಾಕ್ಸ್ ಕಟ್ 500 ರೂಪಾಯಿ ಯಾಕೆ ಕಟ್ ಮಾಡ್ಕೋತೀರಿ ಎಕ್ಸ್ಟ್ರಾ? ಇವತ್ತು ಬಜಾಜ್ ಫೈನಾನ್ಸ್ ಇರತಕ್ಕಂಥ ಮೋಸ ಯಾವ ಫೈನಾನ್ಸಲ್ಲೂ ಸಹ ಇಲ್ಲ. ಇದರ ಬಗ್ಗೆ ಪೊಲೀಸವ್ರಿಗೆ ಯಾರು ಲೋನವ್ರು ಇರ್ತಾರೋ ಅವರು ಸಹ ಕಂಪ್ಲೇಂಟ್ ಕೊಟ್ಟಿರೋ ಸಹ ಪೊಲೀಸರು ಅದ್ರ ಬಗ್ಗೆ ತನಿಖೆಗಳು ಸಹ ಇದುವರೆಗೂ ಮಾಡಿಲ್ವಂತೆ. ಹಾಗಾಗಿ ಇವತ್ತು ಬ್ಯಾಂಕ್ ಏನು ಹೇಳುತ್ತೆ, ಇವತ್ತೇನು ಬ್ಯಾಂಕ್ ವಿಚಾರ ಏನು ಅಂತ ಇರುತ್ತೆ, ಇವತ್ತು ಬಜಾಜ್ ಫೈನಾನ್ಸು ಬ್ಯಾಂಕ್ ಇದರಲ್ಲಿ ಕಟ್ಟೋಕ್ಕಾಗಲ್ಲ. ಆಯ್ತಪ್ಪ, ನಮಗೆ ಲೋನ್ ಬಡವರು ಇರ್ತಾರೆ, ಶ್ರೀಮಂತರುಗಳು ಇರ್ತಾರೆ, ಒಂದೊಂದು ಟೈಮ್ ಅಕೌಂಟಲ್ಲಿ ದುಡ್ಡಿರಲ್ಲ, ಏನಿರಲ್ಲ, ಜೋಬಲ್ಲಿ ಕ್ಯಾಶ್ ಇರುತ್ತೆ. ಇವತ್ತು 2ನೇ ತಾರೀಕು ತಾಳಪ್ಪ, 10ನೇ ತಾರೀಕು ಲೋನ್ ಕಟ್ಟೋಣ ಅಂತ ಇರ್ತಾರೆ. ಆದರೆ ಲೋನ್ ಅವರು ಬ್ಯಾಂಕಲ್ಲಿ ಕಟ್ಟಿಸ್ಕೋಬೋದು. ಅವ್ರು ಯಾಕೆ ಕಟ್ಟಿಸ್ಕೊಳ್ಳಲ್ಲ? ಅವ್ರು 5ನೇ ತಾರೀಕು ಯಾಕೆ ಬಿಡ್ತಾರಂತೆ? ಲೋನ್ ಇವಾಗ ಲೋನ್ ಕಟ್ಟಾಗಲಿ, ಮೊಬೈಲಲ್ಲಿ ಇಲ್ಲಪ್ಪ ಅಕೌಂಟಲ್ಲಿ ಕ್ಯಾಶ್ ಅದೇ ಕಟ್ಬಿಡು ಅಂತ ಬಂದಾಗ ಅವತ್ತು ದಿನ ನೀವು ಕಟ್ಟಿಸ್ಕೋಬೋದಲ್ಲ. ಅದನ್ನ ಯಾಕೆ ಬಜಾಜ್ ಫೈನಾನ್ಸು ಅದೇ ರೀತಿ ಮಾಡ್ತಾ ಇಲ್ಲ? ಯಾಕವ್ರು ಒಂದಿನ 5ನೇ ತಾರೀಕು ತಿರ್ಗಾ ಒಂದ್ಸತಿ ಎಕ್ಸ್ಚೇಂಜ್ ಕೊಡ್ತೀವಿ, ಸಾವಿರ ಕಟ್ ಮಾಡ್ಕೋತಾರೆ ಅಂತಾರೆ. ಆಯ್ತು, 5ನೇ ತಾರೀಕೆ ಕಟ್ ಮಾಡ್ಕೊಳ್ಳಿ, 5 ದಿನ ಬಿಟ್ಟು 1 ದಿನ ಕಟ್ ಮಾಡ್ಕೊಳ್ಳಿ. ಅದೇ 500 ರೂಪಾಯಿ ಫೀಸ್ ಕಟ್ ಮಾಡ್ಕೋತಾವ್ರೆ.